ಇತ್ತೀಚೆಗೆ ನಟಿಯರಿಗೆ ಒಂದ್ ರೀತಿ ಡೀಪ್ ಫೇಕ್ ಅಥವಾ ಡಾರ್ಕ್ ವೆಬ್ ಗಳಿಂದ ಅದೊಂದು ಮಾರ್ಪಿಂಗ್ ಅಂತ ಏನ್ ಮಾಡ್ತಾ ಇದ್ರು. ಈ ಒಂದು ವಿಚಾರದಿಂದಾಗಿ ಸಾಕಷ್ಟು ತಲೆನೋವು ಉಂಟಾಗಿತ್ತು. ಸೆಲೆಬ್ರಿಟಿಗಳಿಗೆ ಅಥವಾ ಜನಸಾಮಾನ್ಯರಲ್ಲೂ ಕೂಡ ಇಂತಹ ಒಂದು ಭಯದ ವಾತಾವರಣ ಅಥವಾ ಆತಂಕ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಸ್ಕೂಲ್ ಮಕ್ಕಳೆಲ್ಲ ಸೇರ್ಕೊಂಡು ಇಂತಹ ಮಾರ್ಪಿಂಗ್ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಈ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ CIDಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡಿಸಲಾಗಿದೆ. ಇದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ಒಂದ್ ರೀತಿ ಹೊಸ ಟೆಕ್ನಾಲಜಿಯನ್ನ ಅವರು ಕಲ್ತ್ಕೊಂಡು ಬಂದಿರೋ ಕಾರಣದಿಂದಾಗಿ ಇದೀಗ ಮಾಸ್ಟರ್ ಪ್ಲಾನ್ಸ್ ಅನ್ನ ಅವರು ರೆಡಿ ಮಾಡಿದ್ದಾರಂತೆ. ಹಾಗಾದ್ರೆ ಏನ್ ಮಾಡಿದ್ದಾರೆ, ಎಲ್ಲಿಗೆ ಹೋಗ್ಬಿಟ್ಟು ಅವರು ಟ್ರೈನಿಂಗ್ ಅನ್ನ ತೆಗೆದುಕೊಂಡಂತದ್ದು, ಯಾವ ಟೆಕ್ನಾಲಜಿನ ಯೂಸ್ ಮಾಡಿ ಇಂತಹ ವಿಚಾರಗಳಿಗೆ ಅಥವಾ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ CID ಅವರು ಮುಂದಾಗಲಿದ್ದಾರೆ, ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ನಟಿಯರನ್ನ ಹೆಚ್ಚಾಗಿ ಕಾಡುತ್ತಿರುವ ಡೀಪ್ ಫೇಕ್ ಮತ್ತು ಡಾರ್ಕ್ ವೆಬ್ ಕಡಿವಾಣ ಹಾಕಲು CID ಸಜ್ಜಾಗಿದೆ. 6 ವಿದೇಶಿ ನುರಿತ ತಜ್ಞರಿಂದ ತರಬೇತಿಯನ್ನ ಕೊಡಿಸಲಾಗುತ್ತಿದ್ದು, ಈ ಮೂಲಕ ಭಾರತದಲ್ಲೇ ದಿ ಬೆಸ್ಟ್ ಸೈಬರ್ ಟೆಕ್ನಾಲಜಿ ಹೊಂದಿರುವ ಹೆಮ್ಮೆ ರಾಜ್ಯದ CIDಗೆ ದೊರೆತಂತಾಗಿದೆ. ಇಲ್ಲಿ ಟ್ರೈನಿಂಗ್ ಪಡೆಯಲು ಮಿಲಿಟರಿ, ಕೇರಳ ಮತ್ತು ರಾಷ್ಟ್ರೀಯ ಗೃಹ ಸಚಿವಾಲಯ ತುದಿಗಾಲಲ್ಲಿ ನಿಂತಂತಾಗಿದೆ. ಇನ್ಫೋಸಿಸ್, CID ಹಾಗೂ DSCI ಅಂದರೆ ಡೇಟಾ ಸೆಕ್ಯೂರಿಟಿ ಸೈನ್ಸ್ ಆಫ್ ಇಂಡಿಯಾದ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಈ ತರಬೇತಿಯಲ್ಲಿ ಈಗಾಗಲೇ ರಾಜ್ಯದ ಸೆನ್ ಪೊಲೀಸ್ ಠಾಣೆ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಲಾಗಿದೆ. ಸದ್ಯ ರಾಷ್ಟ್ರದ ಮಿಲಿಟರಿಯ 3 ಪಡೆ, ಕೇರಳ ಪೊಲೀಸ್, MHA, ರಾಷ್ಟ್ರೀಯ ಗೃಹ ಸಚಿವಾಲಯದ ಸಜ್ಜಾಗಿದ್ದು CIDಯೊಂದಿಗೆ ತರಬೇತಿ ನೀಡುವ ಕುರಿತು ಮಾತುಕತೆ ಕೂಡ ನಡೆಸಿವೆ. ಶೀಘ್ರದಲ್ಲೇ ಹಂತ ಹಂತವಾಗಿ ಕೇರಳ ಪೊಲೀಸ್, ಮಿಲಿಟರಿ ಸೇನೆ ಹಾಗೂ ಗೃಹ ಸಚಿವಾಲಯದ ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ನೀಡಲಾಗುತ್ತದೆ. ಮಿಲಿಟರಿ ಪಡೆಗೆ ಮುಖ್ಯವಾಗಿ ಸೈಬರ್ ಭದ್ರತೆ, ಡೇಟಾ ಪ್ರೊಟೆಕ್ಷನ್ ಕುರಿತು ತರಬೇತಿ ನೀಡಲಾಗುತ್ತದೆ. CIDಯಲ್ಲಿ ಪ್ರತಿ ತಿಂಗಳು ಪೊಲೀಸರಿಗೆ ಸೈಬರ್ ಕ್ರೈಮ್ ತರಬೇತಿ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 58 ನ್ಯಾಯಾಧೀಶರಿಗೆ, 31 ಪೊಲೀಸ್ ಠಾಣೆ, 30 ನ್ಯಾಯಾಂಗ ಅಕಾಡೆಮಿ, 975 ಶಿಕ್ಷಣ ಸಂಸ್ಥೆಗಳಿಗೆ ಟ್ರೈನಿಂಗ್ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಸೈಬರ್ ತನಿಖೆ ಕುರಿತು 3 ಕೈಪಿಡಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಇನ್ನೂ 2 ಅತ್ಯಾಧುನಿಕ ಕೈಪಿಡಿಗಳನ್ನು ಸಿದ್ಧಗೊಳಿಸಿದ್ದು ಅತಿ ಶೀಘ್ರದಲ್ಲಿಯೇ ಬಿಡುಗಡೆಗೊಳಿಸಲಿದೆ. CID ಬಿಡುಗಡೆ ಮಾಡಿರೋ ಈ ಕೈಪಿಡಿ ಸದ್ಯ ದೇಶದ ಹಲವು ಸೈಬರ್ ಕೇಸ್ ಪತ್ತೆ ಕಾರ್ಯಕ್ಕೂ ಕೂಡ ನೆರವಾಗಿದೆ. 2018ರಲ್ಲಿ ತೆರೆ ಕಂಡಿದ್ದ ನಟ ವಿಶಾಲ್ ನಟನೆಯ ತಮಿಳು ಚಿತ್ರ ಇರುಂಬುತ್ತೀರೈ ಚಿತ್ರದಲ್ಲಿ ಡಾರ್ಕ್ ವೆಬ್ ಹಾಗೂ ಸೈಬರ್ ಕ್ರೈಮ್ಗಳ ಕುರಿತು ತೋರಿಸಲಾಗಿತ್ತು. ಈ ಚಿತ್ರ ಕರ್ನಾಟಕದಲ್ಲಿಯೂ ಕೂಡ ಭಾರಿ ಸದ್ದನ್ನ ಮಾಡಿತ್ತು.